ಈಗ ನಿನ್ನೆ ದಿನ ಹಕ್ಕುಪತ್ರ 158 ಜನಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಇದಾಗಲೇ ಒಂದು ಎರಡನೇ ಸರಿ, ಇದು ಕರೆಕ್ಟ್ ಎರಡನೇ ಸರಿ, ಇದು ಎರಡನೇದು. ಯಾವ ನಾವು ಹೆಚ್ಚು ಕಮ್ಮಿ 1600 ಹಕ್ಕುಪತ್ರ ಕೊಟ್ಟೆ ನಾನು ಶಾಸಕನಾಗಿದ್ದಾಗ. 40 ವರ್ಷದಿಂದ ಯಾವತ್ತೂ ಇದಕ್ಕೆ ಯಾರೂ ತಲೆ ಹಾಕಿರ್ಲಿಲ್ಲ. 35 ಎಸ್ ರಮೇಶ್ ಕೊಟ್ಟೋಗಿದ್ ಬಿಟ್ರೆ ಇವತ್ತಿನವರೆಗೂ ಯಾರು ಇದು ಗಂಧನೇ ಗೊತ್ತಿಲ್ಲ. ಇಲ್ಲಿ ನಾನು 2018ರಿಂದ 23 ತನಕ ಏನು ಶಾಸಕನಾಗಿದ್ದೆ, ಅವತ್ತು ಡೆಪ್ಟಿ ಕಮಿಷನರ್ ಹಿಂದೆ ಬಿದ್ದು, ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಕಮಿಷನರ್ ಹಿಂದೆ ಬಿದ್ದು, ಸರ್ಕಾರದ ಮಾನ್ಯ ಸೋಮಣ್ಣವ್ರ ಹಿಂದೆ ಬಿದ್ದು, ಅವತ್ತೇ ನಾನು ಲೆಟ್ರು ಕೊಟ್ಟು ಬರ್ಸಿ ಸೇರಿಸಿ ಆ ಸರ್ಕಾರದ ಹಿಂದೆ ಬಿದ್ದು, ಅಧಿಕಾರಿಗಳು ಹಿಂದೆ ಬಿದ್ದು 1650 ಇಲ್ಲಿ 600, 650, 700 ಇಲ್ಲೇ ಕೊಟ್ಟೆ. ಎಲ್ಲಿ? ಕರೆಕಲ್ಲು, ಬಾಳುಗುಂಟೆ. 24 ಒಂದು ಹಕ್ಕುಪತ್ರ ಅಬ್ಬಿಗೆರೆ ಕೊಟ್ಟಿದ್ದೀನಿ. ಫ್ರೆಂಡ್ಸ್ ಕಾಲೋನಿ 400 ಚಿಲ್ಲರೆ, 450 ಎಷ್ಟೋ ಫ್ರೆಂಡ್ಸ್ ಕಾಲೋನಿ ಕೊಟ್ಟಿದ್ದೀನಿ. ಮತ್ತೆ ಒಂದು 500 ಚಿಲ್ಲರೆ ಏನೋ ರಾಜಗೋಪಾಲ್ನವ್ರಿಗೆ ಕೊಟ್ಟಿದ್ದೀನಿ. ಕಳೆದ 30-35 ವರ್ಷದಿಂದ ಆ ಕಡೆಗೆ ಯಾರು ಅವ್ರು ಎಷ್ಟೋ ಪಾಪ ಅಲ್ಲಿ ಹಕ್ಕುಪತ್ರ 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 ಅಂತ ಎಲೆಕ್ಷನ್ ಹೋದಾಗಲ್ಲ ಯಾರ್ಯಾರು ಎಲೆಕ್ಷನ್ ನಿಂತ್ಕೊಂಡ್ರೆ ಹಿಂದೆ ಈಗ ಇದಾನಲ್ಲಪ್ಪ, ಈಗ ಯಾರೋ ಪುಣ್ಯಾತ್ಮ, ಯಾರೋ ವಿರೋಧ ಪಕ್ಷ ನಾಯಕ ಆಗ್ಯವನಲ್ಲ, ಅವನು ಇಲ್ಲಿ 2 ಬಾರಿ ಎರಡು ಬಾರಿ ಶಾಸಕನಾಗಿ ಹೋಗ್ಯವನೆ, ಮತ್ತೆ ಕಂದಾಯ ಮಂತ್ರಿನೂ ಆಗ್ಯವನೆ. ಅವನ ಚೇಲ ಇಲ್ಲೊಬ್ಬ ಅವನೇ, ಅವನು ಇಲ್ಲಿ 2-3 ಬಾರಿಯಿಂದ ಇದ್ದಾನೆ. ಅದ್ರದ್ದು ವಿಚಾರನೇ ಇಲ್ಲ, ತಲೆಗೆ ಹಾಕೊಂಡಿಲ್ಲ. ನಾನು 2023ರಲ್ಲಿ 1600 ಹಕ್ಕುಪತ್ರನ ನಾನೇ ದುಡ್ಡು ಕಟ್ಟಿ, ನಾನೇ ರಿಜಿಸ್ಟರ್ ಮಾಡಿಸಿ, ನಾನೇ ಕೆಲವ್ರಿಗೆ ಕರೆಕಲ್ನವ್ರಿಗೆ 650 ಜನಕ್ಕೂ ಖಾತೆಗಳು ಖಾತೆ ಮಾಡಿಸ್ಕೊಟ್ಟೆ BBMPಯಲ್ಲಿ. ಇವೆಲ್ಲ ನಾನೇ ದುಡ್ಡು ಕಟ್ಟಿ ನಾನೇ ಮಾಡಿಸಿ ಅವ್ರಿಗೆ ಇದು ಮಾಡಿಕೊಟ್ಟೆ. ಯಾಕೆ ಅಂದರೆ ಸ್ವಲ್ಪ ಡಿಲೇ ಆದರೆ ಈ ಮನೆಯಾಳ್ರಿದಾರಲ್ಲ, ಯಾರು ಇಲ್ಲಿಂದ ಜನಗಳು ಓಟ್ ಹಾಕಿ ಆಯ್ಕೆಗೆ ಹೋಗಿದ್ರಲ್ಲ, ಈ ಮನೆಯಾಳ್ರು ಇವ್ರಿಗೆ ಹಕ್ಕುಪತ್ರ ಕೊಡೋಕ್ಕೆ ಇಷ್ಟ ಇಲ್ಲ. ಕಂದಾಯ ಮಂತ್ರಿ ಆಗಿದ್ನಲ್ಲ, ಕೊಡ್ಬೋದಾಯ್ತಲ್ಲ. ಇವನೊಬ್ಬ ಇದಾನಲ್ಲ, ಅವನ ಚೇಲ, ಅವನು ಇಲ್ಲಿ ಇದನ್ನ ಹಕ್ಕುಪತ್ರ ಕೊಡಬಾರ್ದು ಅಂತ ತುಂಬಾ ತಡೆದ್ರು, ಗಲಾಟೆ ಮಾಡಿಸಿದ್ರು. ಅವ್ರದೇ ಸರ್ಕಾರ ಇದ್ದಾಗ ನನಗೆ ಕೊಡೋಕೆ ಬಿಡಲಿಲ್ಲ. ಜನ ಟೆಂಪೋದಲ್ಲಿ ತುಂಬಿಕೊಂಡು ಹೋಗಿ ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಹತ್ರ ನೋಡಿ, ಅವೆಲ್ಲ ಫೋಟೋಗಳವೆ, ಇಲ್ಲಿ ಇದ್ರೊಳಗೆಲ್ಲ ಫೋಟೋಗಳವೆ, ಕೊಡ್ತೀನಿ ನಿಮಗೆ. ಅವತ್ತು ಅದನ್ನು ತುಂಬಿಕೊಂಡು ಹೋಗಿ ಅಲ್ಲಿ ಜನ ಕುಂಡ್ರಿಸಿ ಅಧಿಕಾರಿ ಕರೆಸಿ ಅಲ್ಲಿ ಕೆಳಗಡೆ ಸೆಲ್ಲರಲ್ಲಿ ಸುಮಾರು ಒಂದು 500-600 ಜನಕ್ಕೆ ಅಲ್ಲೇ ಸ್ಪಾಟಾಗಿ ಅಲ್ಲೇ ಕೊಡಿಸ್ತೆ ಹಕ್ಕುಪತ್ರನ. ಇನ್ನು ಕೆಲವು ಉಳಿಕೆಗಳು ಇನ್ನೇ ಯಾವ್ಯಾವ ಏರಿಯಾದಾಗ ಉಳಿಕೆವೆ ಅವೆಲ್ಲ ನಾನು ಆಲ್ರೆಡಿ ಸೇರಿಸ್ಬಿಟ್ಟಿದ್ದೀನಿ. ಈಗ ಕೊಡ್ಬೇಕಷ್ಟೇ. ಸರ್ಕಾರದವರು, ಮಾನ್ಯ ಕಂದಾಯ ಸಚಿವರು ಇದನ್ನ ಮೊನ್ನೆ ಹುಬ್ಳಿಯಲ್ಲಿ 1 ಲಕ್ಷ ಕೊಡಬೇಕು ಅಂತ ಮೊನ್ನೆ ಎಲ್ಲ ಸುಮಾರು ಕಡೆ ಕೊಟ್ಟರು, ಈಗ ಎಲ್ಲ ಕಡೆ ಕೊಡ್ತಾವ್ರೆ. ಕಂದಾಯ ಮಂತ್ರಿಗಳು ಭಾಳ ಇದ್ರ ಬಗ್ಗೆ ಹಿಂದೆ ಬಿದ್ದು ಇವೆಲ್ಲ ಕೊಡಿಸ್ತಾ ಇದ್ದಾರೆ. ಅವ್ರು ಮಾಡಿರೋದನ್ನ ಇವ್ರನ್ನ ದೊಡ್ಡದಾಗಿ ಯಜ್ಞಳ್ಳಿ ಒಳಗೆ ಪೆಂಡಾಲಕ್ಕೆ ನಾನು ಕೊಟ್ಟೆ ಅಂತ ಹೇಳ್ಬಿಟ್ಟು ನೀಂತ ಹೋಗಿ ನೀನು ಕೊಡ್ತಾ ಇದೆಯಲ್ಲ, ನೀನು ಮಕ್ಕಕ್ಕೆ ಬೆಂಕಿ ಹಾಕ, ನೀನು ಏನಾದರೂ ನಿನ್ನ ಏನಂತ ಮುಖ ತೋರಿಸ್ತೀಯ? ಅದೇ ಜನಗಳಿಗೆ ನೀನು ಹಕ್ಕುಪತ್ರ ಕೊಡಬಾರ್ದು ಅಂತ ಅವಾಗ ನೀನು ತೊಂದರೆ ಕೊಟ್ಟಲ್ಲ, ಇವತ್ತು ಏನಂತ ನಿನ್ನ ಮಖ ತೋರಿಸ್ತೀವಿ ಹೋಗಿ ಜನಗಳಿಗೆ? ನಿನಗೇನಾದ್ರೂ ಮಾನ ಮರ್ಯಾದೆ ಏನಾರ ಇದ್ರೆ ನಿಜಕ್ಕೂ ನೀನು ಆ ಕಡೆ ತಲೆನೂ ಹಾಕ್ಬಾರ್ದು. ಒಂದು ಹಕ್ಕುಪತ್ರ ನೀನು ಎರಡು ಬಾರಿ ಇದ್ದಲ್ಲಪ್ಪ, ಯಾಕೆ ಹಕ್ಕುಪತ್ರ ಕೊಡೋಕ್ಕಾಗಲ್ಲ ನಿನ್ನ ಕೈಯಿಂದ? ನಿನ್ಗೆ ಯೋಗ್ಯತೆ ಇರ್ಲಿಲ್ವ ನಿನ್ಗೆ? ಅವರು ಇದ್ನಲ್ಲ ಸಾಮ್ರಾಟು, ಅವನು 2 ಸಲ ಇದ್ನಲ್ಲ, ಯಾಕೆ ಕೊಡ್ಲಿಲ್ಲ? ಕಂದಾಯ ಮಂತ್ರಿ ಆಗಿದ್ನಲ್ಲ, ಯಾಕೆ ಕೊಡ್ಲಿಲ್ಲ? ಈ ನಾಟಕ ಆಡ್ಕೊಂಡು ಏನು ಎಲ್ಲ ಕರೆದು 30 ವರ್ಷದಿಂದ ಯಾರು ಅದನ್ನು ಕನಸಿತ್ತಂತೆ.
ನೀನು ಯೋಗ್ಯತೆಗೆ ಒಟ್ಟು ಬೆಂಕಿ ಹಾಕ. ಅದನ್ನ ಏನೋ ಯಾರೋ ಇದಾಗ್ಬಿಟ್ಟಿದ್ರಂತೆ, ಏನು ನ್ಯಾಯಾಲಯಕ್ಕೆ ಹೋಗ್ಬಿಟ್ಟಿದ್ರಂತೆ, ಇತ್ಯರ್ಥ ಮಾಡ್ಬಿಟ್ಟು. ನಿನಗೆ ಅದು ವಿಚಾರನೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ಅದೇನು ಅಂತ ಗೊತ್ತೇ ಇಲ್ಲ ನಿನಗೆ. ಯಾರೋ ಅಧಿಕಾರ ಹೇಳೋದು ನಿನಗೆ ಇಲ್ಲಿ ಕೇಳ್ಕೊಂಡು ಹೇಳ್ತಾ ಇದೆಯಾ? ಇಂಥ ಇದು ನೀನು ಜನಗಳಿಗೆ ನೀನು ಮಾಡ್ತಾ ಇರೋದು. ನಿನ್ಗೆ ಎಲ್ಲಿ ಆದಾಯ ಅದೋ ಮಾತ್ರ ಅಲ್ಲೇ ನಿನಗೆ ಏನು ಬೆನಿಫಿಟ್ ಇಲ್ಲದೆ ಕೈ ಹಾಕಲ್ಲ ನೀನು, ಎಲ್ಗೂ ಗೊತ್ತಿದೆ. ಮತ್ತು ಮೊನ್ನೆ ಲಾಸ್ಟ್ ವೀಕಲ್ಲಿ ಅಬ್ಬಿಗೆರೆ, ಅದು ಕಾಂಚೀರಾಮ್ ನಗರದ ಹತ್ರ ಕಾವೇರಿ ವಾಟರ್ದು ಏನೋ ಕೆನಾಲಿ ಇದು ಮಾಡಿದ್ದಾರೆ ಹೋಗಿ. ಆ ಕಾವೇರಿ ವಾಟರ್ನ 30 ವರ್ಷದಿಂದ ಕನಸಂತೆ. ಅಯ್ಯ ನೀನು ಯೋಗ್ಯತೆಗೆ ಕನಸ. ಆ 30 ವರ್ಷದಾಗ ಅದು BBFನೇ ಇರಲಿಲ್ಲ. ಅದು ಈಗ ಮೊನ್ನೆ ನಾನು ಶಾಸಕನಾಗಿದ್ದ ಸೇರಿಸಿ ಅದನ್ನ ತಾಂಡೋಗಿ ಕಾವೇರಿ ಐದ್ನಿ ಅಂತ ತಾಂಡೋಗಿ ಅಲ್ಲಿ ಅಬ್ಬಿಗೆರೆ GLR ತಾಂಡೋಗಿ ಬಿಟ್ಟಿದ್ದೀನಿ. ಏನ್ ಕೆಲಸ ಅಲ್ಲಿಂದ HMT ಲೇಔಟಿಂದ ಗಂಗಾ ಇಂಟರ್ನ್ಯಾಷನಲ್ ಸ್ಕೂಲ್ ಇತ್ತಾವಿಂದ ಹಕ್ಕೊಂಡು ಬಂದು ಹೆಸರುಘಟ್ಟ ರೋಡ್ ಆಗಿ ನೆಲಗದನಹಳ್ಳಿ ರೋಡಿಂದ ಹೆಸರುಘಟ್ಟ ರೋಡು, ಹೆಸರುಘಟ್ಟಿಂದ ಮಲ್ಸಂದ್ರದಿಂದ ಅಬ್ಬಿಗೆರೆ ಮೇನ್ ರೋಡು, ಅಬ್ಬಿಗೆರೆ ಮೇನ್ ರೋಡಿಂದ ತಾಂಡೋಗಿ ಅಲ್ಲಿ ಯಾವುದು ನಮ್ಮ ಅಬ್ಬಿಗೆರೆ ಬ್ಯಾಟರಾಯನಪುರ ಕಾನ್ಸ್ಟೆನ್ಸಿಗೆ ಬರ್ತದೆ, ಅಲ್ಲಿ ಆ GLR ತಾಂಡೋಗಿ ಬಿಟ್ಟು ನೀರು ಕೊಟ್ಟು ನಾನು ಇಡೀ 110 ಹಳ್ಳಿಗೆ ಆ ಭಾಗದಲ್ಲಿ ಎಕ್ಸೆಪ್ಟ್ ಕಾಂಚೀರಾಮ್ ನಗರ ಅದೊಂದು ಅವಾಗಿನ್ನ ಸೇರಿರಲಿಲ್ಲ. ಆದ್ರೂ ಎಲ್ಲ ನಾನೇನೆ ಎಲ್ಲ ಅದನ್ನ ಲೆಟ್ರ್ ಬರೆದು ಅದನ್ನು ಎಲ್ಲ ಮಾಡಿ ಅದನ್ನ ಅವತ್ತು BWSSPಗೆ ಮಾಡಿದ್ದೆ. ಈಗ ಮಾಡಿದ್ದಾರೆ ಅದನ್ನ ದೊಡ್ಡದಾಗಿ ಇವಾಗ ನೀರು ಕೊಡೋಕೆ ಹೋಗಿದ್ದಾನೆ. ಏನು ಇವನು ಎಲ್ಲರೂ BWSSP ಎಲ್ಲ ಇದು ಮಾಡಿರ್ತಾರೆ, ಇವನ್ಗೆ ಏನು ಗೊತ್ತದು? ಇವನಿಗೆ ಗೊತ್ತಷ್ಟೇನೆ, ಎಲ್ಲಿ ಏನೇನು ಇದಾಗಬೇಕು, ಅದು ಬರ್ಬೇಕು, ಅದು ಗೊತ್ತಷ್ಟೇ ಅಂತ ಕಾಣ್ಬೇಕು. ಇನ್ಯಾವುದು ಗೊತ್ತಿಲ್ಲ ಅವನಿಗೆ. ಅದು ಎಲ್ಲಿ ಬೆನಿಫಿಟ್ಟು ಎಲ್ಲೆಲ್ಲಿ ಇದ್ರೆ ಮಾತ್ರ ಕೈ ಹಾಕೋದು. ನೀನು ಜನಗಳಿಗೂ ಅಂತ ಇಲ್ಲ, ಅವನ ಜೀವಮಾನದಲ್ಲಿ ಜನಗಳಿಗೆ ಒಳ್ಳೇದು ಮಾಡ್ಬೇಕು ಅಂತ ಅವನ ಜೀವಮಾನದಾಗ ಇಲ್ಲ. ಅವನು ರಕ್ತ ಕಣದಲ್ಲೇ ಇಲ್ಲ ಅವನಿಗೆ ಜನಗಳು ಒಳ್ಳೇದು ಮಾಡ್ಬೇಕು ಅಂತ. ಏನಾದ್ರೂ ಎಲ್ಲಾನ ಒಂದಷ್ಟು ಬೆನಿಫಿಟ್ ಸಿಕ್ಬೇಕು ಅಷ್ಟೇ. ಇವತ್ತು ಉದಾಹರಣೆಗೆ ನೀವು ನೋಡ್ತಾ ಇದ್ದೀರಾ, ಇವತ್ತು ಒಂದು ಟ್ರೇಡಿಂಗ್ ಲೈಸೆನ್ಸ್ಗಳು ಅಂಗಡಿಗಳು ರಿನ್ಯೂವಲ್ಗೆ ಹೋಗ್ತಾರಲ್ಲ, ಕಣ್ಣೀರ ಕೈ ತೊಳಸ್ತಾರೆ. ಎಷ್ಟಿಷ್ಟು ಚೀಲಗಳು ಬಿಟ್ಟು ಕಲೆಕ್ಟ್ ಮಾಡ್ತಾವನ್ ಗೊತ್ತಾ? ಇನ್ನೇನು ಆಲ್ರೆಡಿ ಇವನು CL7 ಹೇಳಿದ್ದೀನಿ, 3-4 ಬಾರಿ ಹೇಳಿದ್ದೀನಿ. ಅದಂತೂ ಒಂದೊಂದು CL7ಗೆ 15-20 ಲಕ್ಷ ಫಿಕ್ಸ್ ಆಗಿದೆ. ಫಿಕ್ಸ್ ಆಗಿ ಇವತ್ತು ಇಡೀ ಕಾನ್ಸ್ಟೆನ್ಸಿ ಒಳಗೆ ಎಲ್ಲ ಕಡೆ ಎಲ್ಲಾನ ಒಂದು ಬಿಲ್ಡಿಂಗ್ ಕಟ್ತಾವ್ರೆ ಅಂದ್ರೆ ಅಲ್ಲಾಗಲೇ ಒಂದು CL7 ರೆಡಿಯಾಗಿ ನಿಂತ್ಕೊಂತು ಅಂತ. ಜನಗಳಿಗೆ ನಾವೆಲ್ಲ ನಮ್ ಕನ್ಸಿತ್ತು ಕಾವೇರಿಗಳು ಇವೆಲ್ಲ ಮೂಲೆ ಕೊಡ್ಬೇಕು ಅಂತ ನಾನು ಕೆಲಸ ಮಾಡಿಸ್ತವನು. ಇವನು ಎಲ್ಲ CL7 ತೆಗೆದು ಜನಗಳಿಗೆ ಕುಡ್ಸಕ್ಕೆ ಎಲ್ಲ ಮಾಡ್ತಾ ಇದ್ದಾನೆ. ಇವತ್ತು ಯಾವ ಮೂಲೆಗೆ ಹೋದ್ರು CL7. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಕ್ಷೇತ್ರದ ಜನಗಳು ಈ ಹಕ್ಕುಪತ್ರಕ್ಕೆ ಏನು ಕಾಯ್ತಾ ಇದ್ರೋ, ಮಂಜಣ್ಣ ಏನು ಮಾಡಿದ್ದ 5 ವರ್ಷದಲ್ಲಿ ಹಕ್ಕುಪತ್ರಕ್ಕೆ ಏನು ಹೋರಾಟ ಮಾಡಿದ್ರು, ಹೋರಾಟ ಮಾಡಿ ಹಕ್ಕುಪತ್ರಕ್ಕೆ ನಾನು ಕೊಡಿಸುವಾಗ ಏನು ತೊಂದರೆ ಕೊಟ್ಟರು. ಇಡೀ ರಾಜಗೋಪಾಲ್ ನಗರ ಇರ್ಬೋದು, ಮಾರುತಿ ನಗರ ಇರ್ಬೋದು, ಫ್ರೆಂಡ್ಸ್ ಕಾಲೋನಿ ಇರ್ಬೋದು, ವಿನಾಯಕ್ ನಗರ ಇರ್ಬೋದು, ರಾಜಗೋಪಾಲ್ ನಗರ ಇರ್ಬೋದು, ಇವ್ರು ಎಲ್ಲರಿಗೂ ಗೊತ್ತಿದೆ ಇವನೇನೇನು ತೊಂದರೆ ಕೊಟ್ಟ ಅಂತ. ಆದ್ರಿಂದ ನಿಮ್ಮ ಮುಖ್ಯನ ಹೇಳೋದಿಷ್ಟೇನೆ, ಮಾನ್ಯ ಘನ ಸರ್ಕಾರದವರು ನಿಮಗೆ ಇವತ್ತು ಹಕ್ಕುಪತ್ರಕ್ಕೆ ನಿಮ್ಗೆ ಯಾವುದೇ ಇದಿಲ್ಲ, ಏನೇ ಇದ್ರೂ ಕೂಡ ನನ್ನ ಕಾಂಟ್ಯಾಕ್ಟಾಗಿ ಮಾಡ್ರಿ. ನಿಮ್ಗೆ ಹಕ್ಕುಪತ್ರಗಳು ಫಸ್ಟು ಯಾವ ಕಡೆಯಿಂದ ನಿಮ್ಗೆ ಹಕ್ಕುಪತ್ರ ತಗೊಳ್ಳಿ. ಸರ್ಕಾರದವರು ಇವತ್ತು ಒಳ್ಳೆ ಇದು ಮಾಡ್ಕೊಡ್ತಾರೆ ಹಕ್ಕುಪತ್ರದ ಬಗ್ಗೆ. ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಇವತ್ತು ಮಾಡಿಕೊಡ್ತಾ ಇದ್ದಾರೆ. ಅದನ್ನ ನೀವು ನಾವು ಏನಾದರೂ ತೊಂದರೆ ಇದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮಾಡಿಕೊಡೋಂಥ ಕೆಲಸ ಮಾಡ್ತೀನಿ. ನೀವು 110 ವಿಲೇಜ್ ಕಾವೇರಿಗಿರ್ಬೋದು, ನೀವು ಆ ಭಾಗದ ಸ್ಯಾನಿಟ್ರಿಗಿರ್ಬೋದು, ಅವೆಲ್ಲ ನಾನು ಆಗ್ಲೇ ನಾನು 2023ಗೆ ಅಲ್ಲಿ ತಂದು ನೀರು ಕೊಟ್ಟಿರೋಂಥದ್ದು. ಇವತ್ತು ಕಲೆಕ್ಷನ್ ಇವತ್ತು ಎಲ್ಲ ಯಾರೋ BWSS ಅಧಿಕಾರಿಗಳು ಬರ್ತಾರೆ ಕೊಡ್ತಾರೆ. ಅದ್ರದ್ದು ಏನು ಇವನು ಏನು ಕನಸಂತೆ ಇವನು ತಾಂಡಕ್ಕೆ ಕೊಟ್ಬಿಟ್ಟಂತೆ ಹೇಗೆ ಎಲ್ಲ. ಅದರಿಂದ ಆ ಭಾಗದಾಗೂ ಜನಗಳಿಗೂ ಗೊತ್ತಿದೆ. ಅದನ್ನ ಯಾಕೆ ನಿಮ್ಗೆ ಇಷ್ಟೊಂದು ವಿಚಾರ ತಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಗೆ ಅವತ್ತು ಹಕ್ಕುಪತ್ರ ಕೊಡುವಾಗ ಆ ಜನಗಳಿಗೆ ಅಯ್ಯೋ ಅನ್ಸಿದ್ದ ಪಾಪ. ಅವೆಲ್ಲ ಅಲ್ದ್ಬಿಟ್ರು, ಜನ ತುಂಬ್ಕೊಂಡು ಟೆಂಪೋ ತುಂಬ್ಕೊಂಡ್ ಬಂದಿದ್ರು ಅಲ್ಲಿಗೆ, ಇಲ್ಲಿ ಕೊಡ್ಲಿಲ್ಲ ಕ್ಯಾನ್ಸಲ್ ಮಾಡಿಸ್ಬಿಟ್ಟ ಅಂತ. ಆದ್ರೂ ಅವತ್ತು ಬಿಟ್ಟಿಲ್ಲ, ಕೊಡಿಸಿದ್ದೀನಿ. ಇಡೀ ಕ್ಷೇತ್ರದಲ್ಲಿ ಅವತ್ತೇ ನಾನು 19/8/2022
ನಾನು ತಗೊಂಡೋಗಿ ಲೆಟ್ರ್ ಕೊಟ್ಟು ಸ್ಯಾಂಕ್ಷನ್ ಮಾಡಿಸಿ ಅವತ್ತು ಹಕ್ಕುಪತ್ರಗಳು ಎಲ್ಲನೂ ಇವತ್ತು ಆ ಪ್ರದೇಶಗಳು ಇದಾವಲ್ಲ 15 ಪ್ರದೇಶಗಳು ಅವು ಸರ್ಕಾರಕ್ಕೆ ಸೇರ್ಪಡೆ ಆಗಿದೆ. ಯಾವತ್ತು ಇದ್ರೂ ಕೂಡ ಅವಕ್ಕೆ ಹಕ್ಕುಪತ್ರ ಕೊಡ್ತಾರೆ. ಅದ್ರ ಬಗ್ಗೆ ಇನ್ನೂ ಏನಾದರೂ ತಂಟೆ ತಕರಲ್ಲೂ ತೊಂದರೆಗಳಿದ್ರು ಕೂಡ ನೀವು ನೇರವಾಗಿ ಅಧಿಕಾರಿಗಳು ಕಾಂಟ್ಯಾಕ್ಟ್ ಮಾಡಿ, ಅಧಿಕಾರಿಗಳು ಆಗಿಲ್ಲ ಅಂದರೆ ನನ್ನ ಕಚೇರಿಗಾಗಲಿ ನನ್ನ ದೂರವಾಣಿ ಸಂಖ್ಯೆಗಾಗಲಿ ತಮ್ಮ ಹತ್ರ ಎಲ್ಲ ಇದೆ, ಅದನ್ನ ಕಾಂಟ್ಯಾಕ್ಟ್ ಮಾಡಿದರೆ ಶಕ್ತಿ ಮೀರಿ ನಿಮ್ಗೆ ಏನು ಮಾಡಬೇಕೋ ಮಾಡ್ತೀನಿ ಅಂತ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.